ನಮಸ್ಕಾರ ವಿವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್. ಎಷ್ಟೊಂದ್ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀನಿ. ಅದು ಇವತ್ತು ನಮ್ಮ ಮ್ಯಾಮ್ ಫೋನ್ ಮಾಡಿದ್ರು ಗೈಸ್, ದೇವಸ್ಥಾನಕ್ಕೆ ಹೋಗ್ ಬರೋಣ ಬಾ ಅಂತ. ಬೆಳಗ್ಗೆ ಸ್ನಾನ ಮಾಡಿದ್ರೆ ಇವಾಗ ಆರಾಮಾಗಿ ಹೋಗ್ಬೋದಿತ್ತು, ಬಟ್ ಇವಾಗ ಸ್ನಾನ ಮಾಡ್ಕೊಂಡು ಹೊಲ್ಟಿದೀನಿ ಗೈಸ್. ನಮ್ಮಮ್ಮ ಬೈತಾ ಇದ್ರು, ಇವಾಗ ಸ್ನಾನ ಮಾಡ್ತಿದ್ಯಾ ಅಂತ. ಸೊ ಬನ್ನಿ ಗೈಸ್, ರೆಡಿಯಾಗಿ ಬರ್ತೀನಿ, ಆಮೇಲೆ ಸಿಗೋಣ, ಬಾಯ್ ಗೈಸ್. ಫೈನಲಿ ರೆಡಿ ಆದೆ, ಇವಾಗ ಮ್ಯಾಮ್ ಮನೆಗೆ ಹೊರಡ್ಬೇಕಷ್ಟೇ ಗೈಸ್. ಬನ್ನಿ ಹೋಗೋಣ. ನಮ್ಮಮ್ಮ ಬಟ್ಟೆ ಮರ್ಸ್ತಿದ್ದಾರೆ, ಇವತ್ತೇನಾದ್ರು ಮೋಟಿವೇಶನ್ ಕೊಡ್ತಾರ ನೋಡೋಣ. ಫಸ್ಟ್ ಬ್ಲಾಗ್ ಮಾಡ್ತೀನಿ ಇವತ್ತು, ಎಷ್ಟೊಂದ್ ದಿನ ಆಗಿತ್ತು ಬ್ಲಾಗ್ ಮಾಡಿ. ಮೋಟಿವೇಶನ್ ಕೊಡ್ತಾರ ಕೇಳೋಣ ಬನ್ನಿ. ಅಮ್ಮ ಏನಾದ್ರು ಮೋಟಿವೇಶನ್ ಕೊಡಮ್ಮ, ಬ್ಲಾಗ್ ಮಾಡ್ತೀನಿ ಇವತ್ತು ಮತ್ತೆ. ಗೈಸ್ ನಮ್ಮಮ್ಮ ಇವತ್ತು ಮೋಟಿವೇಶನ್ ಕೊಡೋ ಮೂಡಲ್ಲಂತೂ ಇಲ್ಲ, ಇಲ್ಲೇ ಇದ್ರೆ ನಾನು ಅಷ್ಟೇ ಕತೆ. ಬನ್ನಿ ಹೋಗೋಣ ಮ್ಯಾಮ್ ಮನೆಗೆ. ಬರದಮ್ಮ ಬಾಯ್. ಗೈಸ್ ವ್ಲಾಗ್ ಮಾಡಿ ಎಷ್ಟೊಂದು ದಿನ ಆಗಿತ್ತು, ಮೊಬೈಲ್ ಇಲ್ದಿರೋ ಕಾರಣ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ, ಫೀಲಿಂಗ್ ಕಂಫರ್ಟೇಬಲ್ ಗೈಸ್. ಇವಾಗ ಮ್ಯಾಮ್ ಮನೆಗೆ ಹೋಗ್ಬೇಕು. ಇವತ್ತು ಫುಲ್ ಮೋಟಿವೇಶನ್ ಡೇ ಅನ್ಕೊಳ್ಳಿ. ನಮ್ಮ ಮ್ಯಾಮ್ ಹತ್ರನೂ ಒಂದು ಮೋಟಿವೇಶನ್ ಕೇಳೋಣ ಬನ್ನಿ. ನಮ್ಮ ಅಮ್ಮ ಅಂತೂ ಹೇಳಿಲ್ಲ, ಮ್ಯಾಮ್ ಆದರೂ ಹೇಳ್ತಾರ, ಟೀಚರ್ ಅಲ್ವಾ, ಹೇಳೇ ಹೇಳ್ತಾರೆ ಪಕ್ಕ ಹೇಳಿ. ಬನ್ನಿ ಹೋಗೋಣ. ಅಲ್ಲಿ ನೋಡಿ ನಾಯಿ ಮರಿಗಳಿದ್ದಾವೆ ತುಂಬ. ಅವುಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಗೈಸ್. ಮ್ಯಾಮ್ ಮನೆ ಹತ್ರ ಬಂದ್ವಿ, ಫೈನಲಿ ಟೀಚರ್ ಇದ್ವಿ. ಮ್ಯಾಮ್ ಏನು ಮಾಡ್ತಾರೋ ನೋಡಬೇಕು. ಮ್ಯಾಮ್ ಮ್ಯಾಮ್ ರೆಡಿ ಆದ್ರಾ? ಓಕೆ ಬನ್ನಿ. ಮ್ಯಾಮ್ ರೆಡಿ ಆಗ್ಬಿಟ್ಟಿದ್ದಾರೆ ಗೈಸ್, ಒಳ್ಳೇದಷ್ಟೇ ಬಾಕಿ. ಬನ್ನಿ ಮ್ಯಾಮ್ ಏನು ಮೋಟಿವೇಶನ್ ಕೇಳ್ಬೋದು ಅಂತ ಯೋಚನೆ ಮಾಡ್ತೀನಿ. ಮೋಟಿವೇಶನ್ ವರ್ಡ್ಸ್ ಏನು?